ಹಾಯ್ ವೆಲ್ಕಮ್ ಮನೆ ಬಿಟ್ಟು ಹೋಗ್ತಾ ಇದೀನಿ. ಅಪ್ಪ ಅಮ್ಮ ಇಬ್ರು ರೋಡಲ್ಲಿ ಬಿದ್ದು ಬಂದಿದ್ದಾರೆ. ಮರ್ಯಾದೆ ಇಲ್ದಿರೋ ಮನೇಲಿ ಇರಲ್ಲ ಗೈಸ್. ಹೆಂಡ್ತಿನ ನಾವಾ ಗೈಸ್? ಇಷ್ಟೊತ್ತಿಗೆ ನಾವು ವಯನಾಡಲ್ಲಿ ಇರಬೇಕಿತ್ತು. ವಯನಾಡಿಗೆ ಆಲ್ಮೋಸ್ಟ್ ರೀಚ್ ಆಗ್ತಿದ್ವಿ. Okay, let's go. ಗೈಸ್ ಬ್ಯಾಗೆಲ್ಲ ಎತ್ಕೊಂಡು ಕೆಳಗೆ ಹೋಗ್ತಾ ಇದ್ದೀನಿ. ನಮ್ಮ ರಿಯಾಕ್ಷನ್ ನೋಡೋಣ ಬನ್ನಿ ಫಸ್ಟ್. ಯಾರಿಗೂ ಏನು ಗೊತ್ತಿಲ್ಲ. ಕತೆ ಏನು ಅಂದರೆ, ಸುಮ್ಮನೆ ಕೂತಿದ್ವಿ ನಾನು ಟುಮ್ಟುಮ್ಮು, ಎಲ್ಲ ಕೆಟ್ಟು ಹೋಗ್ಬಿಟ್ಟಿತ್ತು. ಎಲ್ಲರೂ ಹೋಗೋಣ ಅಂದ್ಕೊತಿದ್ದೆ ತುಂಬ ದಿನದಿಂದ. ಫೈನಲಿ ಹೋಗ್ತಾ ಇದ್ದೀನಿ. ಬಾಯ್. ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು. ನನಗೆ ಜನ್ಮ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇಷ್ಟು ದಿನ ನನ್ನ ಜೊತೆ ಸಾಥ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್ ಬಾಯ್ ಪಪ್ಪ. ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಏನು ಮರ್ಯಾದೆ ಇಲ್ಲ ಮನೇಲಿ ನನಗೆ. ಮರ್ಯಾದೆ ಇಲ್ದಿರೋ ಮನೇಲಿ ನಾನು ಇರಲ್ಲ ಗೈಸ್. ಅವನು ಬಂದ. ಹೋಗೋಣ. ಫಸ್ಟ್ ಡಿಕ್ಕಿಲಿ ಇಟ್ಬಿಡೋಣ ಇದೆಲ್ಲ ಲಗೇಜ್ಗಳನ್ನ. ನಿಮ್ ಭಯದಲ್ಲಿ ನಿಮ್ ಗಂಡ ನಿಮ್ ಜೊತೆ ಬದುಕಬಹುದು, ನಾವು ಅಲ್ಲ. ನೀವು ಇಷ್ಟು ಎದುರಿಸಿ ನಮ್ಮನ್ನ ಬದುಕಿಸಿದಿರಲ್ಲ ಇಷ್ಟು ದಿನ. ಸಾಕಾಯ್ತು ನಿಮ್ಮ ಸವಾಸ ನಮಗೆ. ಗುಡ್ ಬಾಯ್. ನಾವು ನೀವು ಬೇರೆ ಬೇರೆ. ನನ್ನ ಮದುವೆ ಕಾರ್ಡ್ ಕೊಡ್ತೀನಿ, ಬಂದ್ಬಿಡಿ. ಪಪ್ಪ, ನಿಮ್ಮ ಹೆಂಡತಿ ಭಯದಲ್ಲಿ ನೀವು ಬದುಕ್ಬೋದು, ನಾವು ಬದುಕಕ್ಕಾಗಲ್ಲ. ನಮ್ಗೆ ಇನ್ಮೇಲೆ ಈ ಮನೇಲಿ ಇರಕ್ಕೆ ಇಷ್ಟ ಇಲ್ಲ. ಬರಂಗಿದ್ರೆ ನೀವು ಬರ್ಬೋದು. ನಿಮ್ಮ ಹೆಂಡತಿನ ನಾವಾ ಯೋಚನೆ ಮಾಡಿ. ಲೊಕೇಶನ್ ಕಳ್ಸೋ ಬರ್ತೀನಿ. ನಿಮ್ಮ ಹೆಂಡತಿನ ನಾವಾ? ಅಯ್ಯೋ ನೀವೆಲ್ಲ ಬಂದಿರೋದು ಸರಿ, ನೀವು ಹೆಂಡತಿ ಜೊತೆನೇ ಇರಿ. ಇಲ್ಲೇ ಭಯ ಪಟ್ಕೊಂಡು ನಾವು ಹೋಗ್ತಾ ಇದೀವಿ. ಲೈಟ್ ಎತ್ಕೊಳ್ಳೋ. ಏನು ಹೆಂಗ್ ಮಾತಾಡ್ಸ್ತಾರ ಅವರು? ನೀವು ದಿನ ಕಾಫಿ ಕುಡ್ದು ಅದನ್ನ ನೋಡಿ ನಮ್ಗೆ ಮನೆ ಬಿಟ್ಟು ಹೋಗ್ಬೇಕು ಅನ್ಸ್ಬಿಟ್ಟಿದೆ ಈಗ. ಇಲ್ಲ ಅಂತ ಕಾಫಿ ಕುಡಿತಾ ಇದ್ದೀನಿ. ಏನ್ ನೋಡೋದು? ಬನ್ನಿ ಹೋಗೋಣ. ಮಕ್ಕಂಗೆ ಬಾಯ ಬಿಡೋಣ ಗೈಸ್. ನಿಮ್ಮ ಅಮ್ಮಂಗೆ ಎದುರ್ಕೊಂಡು ನೀನು ಮತ್ತೆ ನಿಮ್ಮ ಅಪ್ಪ ಬದುಕ್ಬೋದು, ನಾನು ಮತ್ತೆ ನನ್ನ ತಮ್ಮ ಇರೋಕ್ಕಾಗಲ್ಲ. ಮರ್ಯಾದೆ ಇಲ್ಲದೆ ಜಾಗ ಒಂದು ನಿಮಿಷ ಇರಲ್ಲ, ಸಿಗಲ್ಲ. ಶಿವ್ ಥ್ಯಾಂಕ್ ಯು. 2 ಲಕ್ಷ ಕೊಟ್ಟು ಪಾತ್ರೆ ತೊಳಿ ಕೋರ್ಸ್ಗೆ ಹೋಗ್ತಾವಳಂತೆ. 2 ಲಕ್ಷ ಕೊಟ್ಟು 5 ಲಕ್ಷನಾ? 5 ಲಕ್ಷ ಕೊಟ್ಟು ಪಾತ್ರೆ ತೊಳಿ ನೀನು ಹೋಗ್ಬೋದು, ನಾನಲ್ಲ. ಇಲ್ಲ, 5 ಲಕ್ಷ ಕೊಟ್ಟು ಪಾತ್ರೆ ತೊಳಿಯಕ್ಕೆ ಹೋಗೋ ಅಕ್ಕ ನಮಗ್ ಬೇಕಾಗಿಲ್ಲ. ಬಾಯ್. ಅದೇ 5 ಲಕ್ಷ ಇಸ್ಕೊಂಬ, ವಾಪಸ್ ಬರ್ತೀವಿ. ಇಲ್ಲಿಪ್ಪ ಗೈಸ್, ನಂಗೆ ನಾಳೆ ಒಂದು ಶೂಟ್ ಇದೆ, ತುಂಬಾ ಇಂಪಾರ್ಟೆಂಟ್. ಮರ್ತೋಗ್ಬಿಟ್ಟಿದ್ದೆ. ದೇವರೊಡೆ ನಾಳೆ ಶೂಟ್ ಇದೆ. ಎಲ್ಲಿ? ಬೆಳಗ್ಗೆ 10 ಗಂಟೆಗೆ. ಅದು ಮುಗಿಸ್ಬಿಟ್ಟು ಹೋಗ್ಬಿಡ. ಪ್ಯಾಕಿಂಗ್ ಇರ್ಲಿ, ಅಲ್ಲೇ ಇರ್ಲಿ. ಶಿಟ್ ಗೈಸ್, ಮತ್ತೆ ಹೋಗ್ಬಿಟ್ಟಿದೆ. ಶಶಾಂಕ್ ಕಾಲ್ ಮಾಡಿದಾಗ ಹೇಳ್ದ ಈ ಥರ ಶೂಟ್ ಇದೆ ನಾಳೆ ಅಂತ. ಹೊಟ್ಬಿಡೋಣ ಅಂತೇಳಿ ಇನ್ನೇನು 5 ನಿಮಿಷ ಹೊಟ್ಬಿಡ್ತಿದ್ದೆ. ಶಶಾಂಕ್ ಫೋನ್ ಮಾಡಿದ್ರೆ ಹೋಗ್ಬಿಡ್ತಿದ್ವಿ. ಈಗ ನಾಳೆ ಶೂಟಿಗೆ ಆರ್ಟಿಸ್ಟ್ ಎಲ್ಲ ಬುಕ್ ಆಗಿದೆ ಗೈಸ್. ನಾಳೆ ಶೂಟ್ ಇದೆ ಅಂತೆ, ಮರ್ತೋಗ್ಬಿಟ್ಟಿದ್ದೆ ಗೈಸ್. ನನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು ಆಯ್ತಾ. ಎಲ್ಲರೂ ಹೋಗ್ಬೇಕು, ತುಂಬ ದಿನ ಮನೇಲೇ ಇದ್ದೀನಿ, ಎಲ್ಲೂ ಹೋಗ್ತಾ ಇಲ್ಲ. ಸೈಕ್ ಆಗ್ಬಿಟ್ಟಿತ್ತು ನನಗೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಹೋಗ್ಬಿಡೋಣ ವಯನಾಡಿಗೆ ಅಂತ ಪ್ಲ್ಯಾನ್ ಮಾಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ನಾನು ಹೊರಡಕ್ಕೆ 5 ನಿಮಿಷ ಕ್ಯಾನ್ಸಲ್ ಆಗೋಯ್ತು. ನಾಳೆ ಹೋಗೋಣ ಅಂತ ಇದ್ದೀವಿ. ನೋಡೋಣ. ಒಂದು ಕ್ರೇಜಿ ಕಾಂಟೆಂಟ್ ಪ್ಲ್ಯಾನ್ ಮಾಡಿದ್ವಿ ಆನ್ ದ ವೇ, ಅದು ನಾಳೆ ಮಾಡೋಣ. ಈಗ ಮೂವಿಗೆಲ್ಲರೂ ಹೋಗೋಣ. ನಮ್ಮ ಅಮ್ಮ ಅದೇನು ಮನ್ಸಲ್ಲಿ ಬೈಕೊಂಡ್ರು. ಟ್ರಿಪ್ಪೇ ಕ್ಯಾನ್ಸಲ್ ಆಗೋಯ್ತು ನಂದು. ಲಾಸ್ಟ್ ಮೂಮೆಂಟ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೆ ಈಗ ಹೋಗೋಕ್ಕೆ ವಯನಾಡಿಗೆ. ನಾನು ಹೋಗ್ತಾ ಇದ್ದೀನಿ ಅಂತ ಬೇಜಾರ, ಅಲ್ಲ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಬೇಜಾರ? ಹೋಗ್ತಾ ಇದ್ದೀನಿ ಅಂತ ಬೇಜಾರ? ಬಿಡಿ, ನಾಳೆ ಇದ್ದಂಗೆ ಹೋಗೋಣ. ನಾಳೆ ಹೋಗೋಣ. ನಾಳೆ ಮುಗಿಸ್ಬಿಟ್ಟು ಹೋಗೋ ಶೂಟ್. ನೀವಲ್ಲ, ನಮಗೂ ಸುತ್ತ ತುಂಬ ಇಷ್ಟ ಗೈಸ್, ಅಲ್ವಾ? ಸುತ್ತಾಡ್ತಿರಲ್ಲ ಏರಿಯಾ, ರೋಡು. ಎಲ್ಲಿ ಹೋಗ್ತಿದ್ದೀನಿ? ಹೊರಗಡೆನೆ ಹೋಗಿಲ್ಲ. ಎಷ್ಟು ದಿವಸ ಆಯ್ತು? ನಾನು ಹೋಗಿ ಎಷ್ಟು ದಿನ ಆಯ್ತು? ನಾನು ನೋಟಿಸ್ ಮಾಡ್ರ ನೀವು? ನಮ್ಮ ಮನೆ ಆಚೆ ಹೋಗಿ ಎಷ್ಟು ದಿನ ಆಯ್ತು ಎಲ್ಲಾದ್ರೂ ಹೋಗಿ ಅಂತ?
ನೋಟಿಸ್ ಮಾಡಿದ್ರಾ? ಎಲ್ಲೂ ಹೋಗಿಲ್ಲ. ಕೆಲಸ ಇದ್ರೆ ಮೀಟಿಂಗ್ ಇದ್ರೆ ಹೋಗೋದು. ಅದು ಯಾರು ಶಾಪ ಹಾಕೊಂಡ್ರು, ಟ್ರಿಪ್ಪೇ ಕ್ಯಾನ್ಸಲ್ ಆಗೋಯ್ತು ಗೈಸ್. ಸೊ ಅಲ್ಲಿಗಂತೂ ಹೋಗಿಲ್ಲ. ಇವತ್ತು ಒಂದು ಫ್ರೆಂಡ್ಸ್ ಜೊತೆ ಆಚೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ಬನ್ನಿ, ಅದಕ್ಕೆ ಮುಂಚೆ ಒಂದು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಹೋಗೋದು. ನಾನು ಫ್ರೆಂಡ್ ಡ್ರೈವ್ ಮಾಡೋ ಥರ ಹೋಗ್ಬಿಟ್ಟು ಈ ಕಡೆ ಬರ್ತಾ ಇದ್ದೀನಿ. ನಾನು ಕಾಫಿ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಓ ಗೈಸ್ ಫೈನಲಿ ನಾವು ಎಲ್ಲ ಈಗ ಮಾಲ್ಗೆ ಹೊರಟಿದ್ದೀವಿ. ಮಾಲ್ ಆಫ್ ಏಷ್ಯಾ ನೋಡಿ ನೋಡಿ ಬೋರ್ ಆಗ್ಬಿಟ್ಟಿತ್ತು, ಅದಕ್ಕೆ ಮಂತ್ರಿ ಮಾಲ್ ಕಡೆಗೆ ಹೋಗ್ತಾ ಇದೀವಿ. ಗೈಸ್ ಇಷ್ಟೊತ್ತಿಗೆ ನಾವು ವಯನಾಡಲ್ಲಿ ಇರ್ಬೇಕಿತ್ತು. ವಯನಾಡಿಗೆ ಆಲ್ಮೋಸ್ಟ್ ರೀಚ್ ಆಗ್ತಿದ್ವಿ ಅನ್ಕೋತೀನಿ ಅಲ್ವಾ? ಬಟ್ ಏನ್ ಮಾಡಕ್ಕಾಗಲ್ಲ. ಇಟ್ಸ್ ಓಕೆ, ಎವ್ರಿಥಿಂಗ್ ಮನೆಗೆ ಬಂದಾಗ ಅನ್ಕೊಂಡೆ ಏನೋ ಪ್ಲಾನ್ ಕ್ಯಾನ್ಸಲ್ ಆಗುತ್ತೆ ಅಂತ. ಬಟ್ ಎನಿವೇಸ್ ಇಟ್ಸ್ ಓಕೆ. ನಾನು ಅನ್ಕೊತಿರ್ತೀನಿ ಏನೋ ಒಳ್ಳೇದಕ್ಕೆ ಆಯ್ತು ಅಂತ. ಬನ್ನಿ ನಾಳೆ ಹೊರಡೋಣ. ಗೈಸ್ ಇಲ್ಲಿಗೆ ಬರೋ ಅಷ್ಟರಲ್ಲೇ ನಿದ್ದೆ ಬಂದ್ಬಿಡ್ತು ನನಗೆ. ಹೋಗಿದ್ದೆ ಫಸ್ಟ್ ಏನೋ ತಿನ್ಬಿಡೋದು, ಹಸ್ವಾಗ್ತದೆ. ಏನೇ ಒಳ್ಳೆ ಕೆಲಸ ಡಯಟ್ ಅಲ್ಲಿ ಇದೀವಿ, ಅದಕ್ಕೆ ನೋಡಿ ಹೆಲ್ತಿ ತಿನ್ಬೇಕು. ಹೆಲ್ತಿ ಮೀಲ್ ಸಮಥಿಂಗ್ ಹೆಲ್ತಿ. ಮತ್ತೆ ಹೋಯ್ತು ನಂಗೆ ಟ್ಯಾಂಕ್ ಗ್ಯಾಪ್ಸ್ ಇದಕ್ಕೆ. ನಾನು ಏನೇನು ತಿನ್ಬೇಕಂತೆಲ್ಲ ಪ್ಲಾನ್ ಮಾಡ್ತಿದ್ದೆ ಇವಾಗ. ಡಯಟ್ ಅಲ್ಲ ಗೈಸ್, ಫೈನಲಿ ರೀಚ್ ಆಗಿದ್ದೀವಿ. ನಾನು ಫಾರ್ಮಲ್ಸ್ ಬಿಟ್ಟ ಮೇಲೆ ನಮ್ಮ ಬಾಯ್ಸ್ ಫಾರ್ಮಲ್ಸ್ ಬಂದ್ಬಿಟ್ಟಿದ್ದಾರೆ ನೋಡಿ. ಇದು ನಾನು ಮತ್ತೆ ಫಾರ್ಮಲ್ಸ್ ವಾಪಸ್ ಬರಬೇಕು. ಏನೋ ಇವತ್ತು ಡ್ರೆಸ್ ಅಪ್ ಆಗೋ ಮೂಡ್ ಇರಲಿಲ್ಲ, ಅದಕ್ಕೆ ಏನು ಸಿಕ್ತು ಹಾಕೊಂಬಂದ್ಬಿಟ್ಟೆ. ಗೈಸ್ ಇಲ್ಲಿ ನಾವು ಮಾತ್ರ ಬಂದಿಲ್ಲ, ಅವರು ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಗೈಸ್ ನಾನೊಂದು ಬುಕ್ ತೊಗೋಬೇಕಿತ್ತು, ಅದನ್ನು ಹುಡುಕ್ತಾ ಇದ್ದೀನಿ ಇದೆಯಾ ಅಂತ. ಒನ್ ಅರೇಂಜ್ ಮ್ಯಾರೇಜ್ ಮರ್ಡರ್ ಅಂತೆ. ನನ್ನ ಲೈಫ್ ಚೇಂಜ್ ಮಾಡಿದ ಬುಕ್ಕು. ಸ್ವಲ್ಪ ಬುಕ್ ಓದೋಕ್ಕಾದ್ರೂ ಸ್ಟಾರ್ಟ್ ಮಾಡೋಣ ಅಂತ. ಹಾಯ್ ವೆಲ್ಕಮ್. ಹಾಯ್ ವೆಲ್ಕಮ್ ಗೈಸ್. ಸೊ ಆ್ಯಕ್ಚುಲ್ ಆಗಿ ಲೇಟ್ ಆಗೋಯ್ತು. ಅವ್ರಿಗೆ 1.5 hour ಕಾಯಿಸಿದ್ದೀವಿ ನಾವೆಲ್ಲ. ಲೇಟ್ ಆಗೋಯ್ತು ಅಂತ. 1.5 hour ಎಷ್ಟು? 10 ನಿಮಿಷ ಏನೋ ಜಾಸ್ತಿ ಕಾಯಿಸಿದ್ದೀವಿ. ಎನಿವೇಸ್ ಬನ್ನಿ, ಈಗ ಗೇಮ್ಸ್ ಆಡೋಕೆ ಹೋಗೋಣ ಅಂತ ಡಿಸೈಡ್ ಮಾಡಿರೋದು. ನಮ್ಮ ತುಂಬ ಪ್ಲ್ಯಾನ್ ಇದು. ಗೇಮ್ಸ್ ಆಡಬೇಕು ಅಂತ ಎಲ್ಲರನ್ನ ಕರೆಸಿರೋದು. ಫುಲ್ ಗ್ಯಾಂಗ್ಗೆ ಬಂದಿದೆ. ಬನ್ನಿ ಹೋಗೋಣ. ಬೌಲಿಂಗ್ ಆಡೋಣ ಅಂತ ಬಂದಿದ್ದೀವಿ ಎಲ್ಲರೂ. ಈಗ 10 minutes ವೆಯ್ಟ್ ಮಾಡಬೇಕಂತೆ. ಅಷ್ಟೇ ನಾವು ತಿನ್ಕೊಂಬಂದ್ಬಿಡೋಣ ಬನ್ನಿ. ಸೊ ಇಲ್ಲಿ ನಮ್ಮ ಗ್ಯಾಂಗ್ ಎಲ್ಲ ಇದನ್ನು ಟ್ರೈ ಮಾಡಿಲ್ಲ ಅಂತೇಳಿ ಇದನ್ನು ಆರ್ಡರ್ ಮಾಡಿದ್ದೀವಿ. ನಾನು ಡಯಟಲ್ಲಿ ಇದ್ದೀನಿ, ಬನ್ನಿ ನಾನು ಡಯಟಲ್ಲಿ ಇದ್ದಾಗ ಏನು ತಿನ್ನಬೇಕು ಅಂತ ತೋರಿಸ್ತೀನಿ. ನನಗೇನು ತುಂಬ ಇಷ್ಟ. ಯಾರಿಗೆ? ನೀನು ಅಂತ ಹೇಳ್ಬೇಡ. ಅವ್ರಿಗೆ ತಿನ್ನೋದ್ರಲ್ಲಿ ಏನು ಇಷ್ಟ ಜಾಸ್ತಿ? ಅವರಿಗೆ ಥೈ ಫುಡ್ ಏನಾದರೂ ಇಷ್ಟ. ಗೈಸ್ ಇದರಲ್ಲಿ ಚಿಕನ್ ಬೌಲ್ ತೊಗೋತಾ ಇದ್ದೀನಿ, ಇದೆಲ್ಲ ಹಾಕ್ಸೋದು. ನಾನು ಹೆಲ್ತಿ ತೊಗೊಂಡಿದ್ದೀನಿ, ಡಯಟ್. ಬೇರೆ ಎಲ್ಲನೂ ತೊಗೊಂಡಿದ್ದೆ ನಮ್ಮ ಟುಮ್. ಎಷ್ಟು ದಿವಸ ಆಗಿತ್ತು. ನೀನು ಫಸ್ಟ್ ಕೋರ್ಸಲ್ಲಿ ಆಗ್ತಿದ್ದು, ಯಾಕೆ ಆಗ್ತಿಲ್ಲ? ಅದು ಎಕ್ಸ್ಟ್ರಾ ಹಾಕ್ಸ್ಕೋಬೇಕು. ಮಾತಾಡಬೇಕು. ನೋಡ್ರಿ ಆ ಕಡೆ ಎತ್ತಾನ ಅಂದ್ರೆ ಸಿಗ್ತಲ್ಲ. ಇದು ಬಂತು. ಆದ್ರೂ ಕಲಿತಾ ಇದ್ರೆ ನನಗೆ ಮರ್ಯಾದಿಲ್ಲ. ತಿನ್ನಿ, ಚೆನ್ನಾಗಿದೆಯಾ ಬಿರಿಯಾನಿ? ಕೊಡಿ. ತಿನ್ನಿದೆ. ಅಲ್ಲ ಇನ್ನೊಂದು ಸ್ಪೂನ್ ಇದೆ ನೋಡಿ. ತಿನ್ನು, ಏನಾಗಲ್ಲ. ಹಾಂ ತಿನ್ನು. ನಾನು ಯಾಕೆ ತಡೆಯೋದು? ಅಕ್ಕ ಸಾರಿ, ಟೀಮ್ ಇದ್ದಾರೆ. ಬೌಲಿಂಗ್ ಎಂಟರ್ ಆಗಿದ್ದೀವಿ. ನಮ್ದು ಚಾಲೆಂಜ್ ನಡೀತಾ ಇದೆ, ಕಾಂಪಿಟೇಷನ್ನು. ಯಾರು ಗೆಲ್ತಾರೆ ನೋಡೋಣ. ಎಲ್ಲಿ? ಸಾಹಿಲ್, ಸಮೀರ್, ಮನೀಶ್. ಇದು ಧರ್ಮ ಬಿಡಪ್ಪ, ಇದು ಹೆಸರು ಕಾಣ್ತಾ ಇದೆ ಈ ಕಡೆದು. ಇವನ್ ಬದಲು ಆಡ್ಬಿಟ್ಟು 10 ಪಾಯಿಂಟ್ ತಂದ್ಬಿಟ್ಟಿದ್ದೀನಿ. ಈಗ ಇವ್ನು ನನ್ನ ಬದಲು ಆಡ್ತಾನಂತೆ. ಅದಕ್ಕೆ ಹೇಳಿ ರೀಸೆಟ್ ಮಾಡ್ತವ್ರೆ ಬ್ರೋ ನಮಗೋಸ್ಕರ. ಇನ್ನೊಂದು ಚಾನ್ಸ್ ಇದೆ ಬೈ ಎಲ್ಲ. ನೋಡಿ ಬೈ. ಗೈಸ್ ನಂದು 55, ನಂದು 59, ಸಾಯಿಲ್ 55, 64 ಮನೀಶ್. ಲಕ್ಕಲ್ಲಿ ಮಿಸ್ ಆಗ್ಬಿಟ್ಟು ಗೆದ್ಬಿಟ್ರು. ಕಂಗ್ರಾಟ್ಸ್.
ಗೈಸ್ ಮಾಲೇ ಕ್ಲೋಸ್ ಆಗೋಯ್ತು ಫೈನಲಿ. ಬನ್ನಿ ನಮ್ಮ ಶೂಸ್ ಹಾಕೊಂಡು ಹೋಗೋಣ. ಮಕ್ಕ ಅಲ್ಲೇನು ತಿಂದಿಲ್ಲ ಅಂತೇಳಿ ಇವಾಗ ಅವ್ಳಿಗೆ ಸ್ಟಾರ್ ಬಾಕ್ಸಲ್ಲಿ ಅವ್ಳು ಕೇಳಿದ್ನ ಕೊಡ್ಸಿದ್ದೀನಿ ಗೈಸ್. ಸಮಾಧಾನನಾ ಗೈಸ್? ನೋಡಿ ವೈನಾಡಿಗೆ ಅಂತ ಇಟ್ಟಿದ್ದು ಲಗೇಜ್ ಅಲ್ಲೇ ಇದೆ ಕಾರಲ್ಲೇ ಇರಲಿ. ಸೊ ಈಗ ಇವ್ರನ್ನ ಬಿಡಕ್ಕೆ ಹೋಗ್ತಾ ಇದೀವಿ ಮನೆಗೆ. ಬನ್ನಿ ಬಿಟ್ಬಿಟ್ಟು ಸೀದಾ ನಮ್ಮ ಮನೆಗೆ ವಾಪಸ್ ಹೋಗೋದು ಗೈಸ್. ಈಗ ನಮ್ಮ ಅಕ್ಕ ನಾನು ತಿನ್ನಕ್ಕೆ ತೊಗೊಂಡಿದ್ದಾಳೆ, ಎಲ್ಲ ನಮಗೆ ಕೊಡ್ತಾಳೆ. ಶಾಪಿಂಗ್ ಬೇರೆ ಮಾಡಿದ್ರು. ಹೆಂಗಿತ್ತು ನಮ್ಮ ಜೊತೆ ಗೇಮ್ ಆಡಿದ್ದು? ನನ್ನನ್ನು ಯಾಕೆ ತೋರಿಸ್ತಿದ್ದೀರಾ? Instagram. ಹೆಂಗಿತ್ತು ನಮ್ಮ ಜೊತೆ ಗೇಮ್ ಆಡಿದ್ದು? ನಾನು ಲೀಡಿಂಗ್ ಅಲ್ವಾ, ಸೊ ಐ ಮೀನ್ ವಿನ್ ಆದೆ, ಸೊ ಖುಷಿ ಆಗ್ತಾ ಇದೆ. ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ? ನಂಗೆ ಲೂಸರ್ಸ್ ಜೊತೆ ಆಡಿ ಅಭ್ಯಾಸ ಇಲ್ಲ, ಬಟ್ ಫಸ್ಟ್ ಟೈಮ್ ಮಾಡಿ. ನಿಮ್ಗೆ ಹೇಳ್ಕೊಟ್ನಲ್ಲ ಇವತ್ತು, ಹೆಂಗಿತ್ತು? ಕಲ್ತ್ರಾ? ಗೈಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕ್ಬಿಟ್ಟಿದ್ದೀನಿ ನೋಡಿ. ಒಂದ್ಸರಿ ಚೆನ್ನಾಗಿ ಹೊಡೆದ್ಬಿಟ್ಟು ಸ್ಟೋರಿ ಹಾಕ್ಬಿಟ್ಟಿದ್ದೀನಿ. ಜನ ಎಲ್ಲ ಇವ್ ಕ್ರೇಜಿ ಪ್ಲೇಯರ್ ಅನ್ಕೊಂಡಿರ್ತಾರೆ, ಬಟ್ ಹೊಡೆದಿದ್ದು ಒಂದೇ ಒಂದು. ನಾಚಿಕೆ ಇಲ್ಲ, ಮಾನ ಮರ್ಯಾದೆ ಇಲ್ಲ. ನಾವು ಹಂಚ್ಕೊಂಡು ತಿಂದ್ವಿ. ನಾನು ಡೈಟಲ್ಲಿ ಇದ್ದೀನಿ, ಬೇಡ 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 ಶಟ್ ಮರ್ತೇ ಹೋಗ್ಬಿಟ್ಟೆ ನಾನು. ಏನು ಇದ್ಕಿನ ಬೇಳೆ ಹಲ್ವಾನ? ಇದ್ಕಿನ ಬೇಳೆ ಹಲ್ವಾ ಕೊಟ್ಟಿದ್ದಾರೆ ನಮ್ಮ ಅತ್ತೆ. ಬನ್ನಿ ಮನೆಗೆ ಹೋಗ್ತೀನಿ ನಾನು. ಗೈಸ್ ನಮ್ಮ ಮನೆಯಲ್ಲಿ ನನ್ನ ಯಾರು ಇಷ್ಟಪಡಲ್ಲ ಅಂತ ಇವತ್ತು ಮತ್ತೆ ಪ್ರೂವ್ ಆಗೋಯ್ತು. ನಮ್ಮ ಅಕ್ಕ ಟುಮ್ಗೆ ಅದೇ ಕೇಕ್ನ ತಿನ್ಸಿದ್ಲು. ನನಗೆ ಒಂದ್ಸರಿನೂ ಬೇಕಾ ಅಂತಾನು ಕೇಳಿಲ್ಲ. ಡಯಟ್ ಒಂದಲ್ಲ ಆದ್ರೂ ಕೇಳ್ಬೋದಿತ್ತಲ್ಲ. ಬಾಯ್ ಬಾಯ್, ಗುಡ್ ನೈಟ್. ಬೈ ಬೈ ಬೈ. ಬಾಯ್ ಬಾಯ್, ಗುಡ್ ನೈಟ್. ಬಾಯ್ ಬಾಯ್ ಬಾಯ್. ಲಿರಿಕ್ ನಕ್ಕೊಂಡು ಆಡ್ತಿರೋದು ತೆಲುಗು ಸಾಂಗು. ಅದು ತಪ್ಪಾಡ್ತಾಳೆ. ಏನಾದ್ರು ವೈರಲ್ ಆದ್ರೆ ಈ ತರ ಗಣೇಶ್ ಅವ್ರ ಮೈ ಮೇಲೆ ಬಂದವ್ರೆ. ಗಾಯ್ಸ್ ಟ್ರೈನ್ ಗಾಯ್ಸ್, ಇದು ಟ್ರೈನ್ ಗಾಯ್ಸ್. 45 ನಿಮಿಷಕ್ಕೆ ಮನೆ ರೀಚ್ ಆಗ್ತಿದ್ವಿ. ಅಣ್ಣ 1.5 ಅವರಿಂದ ಸುತ್ತಿಸ್ತವ್ರೆ. ಅಣ್ಣನ ಪಾದಕ್ಕೊಂದು ನಮಸ್ಕಾರ ಹಿಡಿದ ತಕ್ಷಣ ಹಾಕ್ಬಿಡ್ತೀನಿ ನೋಡಿ. ಅದು ಯಾವುದೋ ರೋಡಿಗೆ ಕರ್ಕೊಂಡೋಗಿ, ಯಾವುದೋ ಮೂಲೆಗೆ ಕರ್ಕೊಂಡೋಗಿ. ನಮ್ಮ ಅಕ್ಕ ಪಾಪ 5 ಗಂಟೆಗೆ ಎದ್ದೇಳ್ಬೇಕು. ತೋರು ನಿನ್ನ ಮಕ್ಕ ತೋರಿಸು ಸ್ವಲ್ಪ. ಆಗ್ತಿಲ್ಲ, ನಂಗೆ ಆಲ್ರೆಡಿ ಸುಸ್ತಾಗ್ತಿದೆ. 5 ಗಂಟೆಗೆ ಎದ್ದೇಳ್ಬೇಕು ನಮ್ಮ ಅಕ್ಕ. ಅದು ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತಾನೋ ಗೊತ್ತಿಲ್ಲ ಗೈಸ್, ನಮ್ಮೆಲ್ರಿಗೂ ಬೇಜಾರಾಗ್ಬಿಡುತ್ತೆ ಗೈಸ್ ನಮಗೆ. ಸೈಲೆಂಟ್ ತಪ್ಪ ಒಂದಲ್ವ, ಅದಕ್ಕೆ ಸೈಲೆಂಟ್ ಆಗೋನೆ. ಸೆಂಟರ್ ಫ್ರೆಶ್ ಸೆಂಟರ್ ಫ್ರೆಶ್ ಆಡಲ್ಲ ಸ್ವಲ್ಪ ಹಂಗ ಆಡೋನ್ ಇಷ್ಟೊತ್ತಿಗೆ. ಇಲ್ಲ ಮಕ ತೋರಿಸಿ. ಫೈನಲಿ ನಮ್ಮ ಮನೆಗೆ ಹೋಗಿ ನಮ್ಮ ತುಮ್ನ ಅಕ್ಕನೆಲ್ಲ ಡ್ರಾಪ್ ಮಾಡಿ ವಾಪಸ್ ನಾನು ಕಾರ್ ಎತ್ಕೊಂಡು ಒಂದು ರೌಂಡ್ ಹೋಗೋಣ ಅಂತ ಬಂದಿದ್ದೀನಿ. ತುಂಬ ದಿನ ಆಗಿತ್ತು ಒಂದು ರೌಂಡ್ ಹೋಗೋಣ ಒಬ್ಬನೇ ಬೈಕಲ್ಲಿ. ಸೊ ಕಾರಲ್ಲಿ ಅಂತೇಳಿ ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪ ಜಾಸ್ತಿ ಸ್ಟ್ಯಾಮರ್ ಮಾಡ್ತೀನಿ ಇತ್ತೀಚೆಗೆ ಬ್ಲಾಗಲ್ಲಿ ನೀವು ನೋಡಿದ್ರೆ. ಬಿಕಾಸ್ ಮೈಂಡ್ ಸ್ವಲ್ಪ ತುಂಬ ಸ್ಟ್ರೆಸ್ಸಲ್ಲಿದೆ. ಲಾಟ್ ಆಫ್ ಥಿಂಗ್ಸ್ ಹ್ಯಾಪ್ನಿಂಗ್. ಯಾ ಈಗ ಹಾಡು ಕೇಳ್ಕೊಂಡು ಒಂದು ರೌಂಡ್ ಹೋಗಿ ವಾಪಸ್ ಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹಾಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ. ಗೈಸ್ ನಿನ್ನೆ ರಾತ್ರಿ ನಾನು ಕಾರಲ್ಲಿ ಮಾತಾಡ್ಕೊಂಡು ವ್ಲಾಗ್ ಮಾಡಿದ್ದೀನಿ. ರೆಕಾರ್ಡೇ ಗೊತ್ತಿಲ್ಲ ಎಷ್ಟೊತ್ತು ಮಾತಾಡಿದ್ದೆಲ್ಲ ಫುಟೇಜೇ ಇಲ್ಲ. ಎನಿವೇಸ್ ವಾಪಸ್ ಬಂದಮೇಲೆ ನಾನು ಮಲ್ಕೊಂಬಿಟ್ಟೆ ಬೇಗ. ನಮ್ಮ ಅಪ್ಪ ಅಮ್ಮ ಅವರು ಬೆಳಗ್ಗೆನೆ ಕೆಳಗೆ ಬಂದರೆ ಒಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ಇಬ್ಬರು ವೀಲಿಂಗ್ ಎತ್ತಕ್ಕೆ ಹೋಗಿ ನಮ್ಮ ಅಪ್ಪ ಹಿಂದೆ ಇರೋ ಭಾರಕ್ಕೆ ಗಾಡಿ ಹಿಂಗೆ ಎಗರಿ ಇಬ್ಬರು ಬಿದ್ದು ಬಂದಿದ್ದಾರೆ. ನಮ್ಮ ಅಪ್ಪ ಅಮ್ಮ ಇಬ್ಬರು ಗಾಡಿಯಲ್ಲಿ ರೋಡಲ್ಲಿ ಬಿದ್ದು ಬಂದಿದ್ದಾರೆ. ಇಷ್ಟು ವರ್ಷದ ಯಾರೋ ನೀವು ಸಮೀರ್, ನಾವು ಬಿದ್ದಿದ್ದು ನಮಗ್ ನೋವು. ನೀವು ಸಮೀರ್ ಅವ್ರ ಮಮ್ಮಿ ಡ್ಯಾಡಿ ತಾನೇ ತೋರ್ಸಿಪ್ಪ, ಏನ್ ಗಾಯ ಆಗಿದೆ ತೋರ್ಸಿ. ಜಾಸ್ತಿ ತೋರ್ಸಿ. ಇಲ್ಲಿ ಗಾಯ ಆಗಿದೆ, ಮತ್ತೆ ಇಲ್ಲಿ ಗಾಯ ಆಗಿದೆ. ಇಲ್ಲ ಅಲ್ಲಿ ಇಲ್ಲಿ ಗಾಯ ಇಲ್ಲಿಲ್ವಾ? ಬಿದ್ದಿದ್ದು ಅದೇ ಈಗ ನಾನ್ ಸುಳ್ಳ ಅನ್ಸ್ಕೊಂಡ್ಬಿಡ್ತೀನಿ. ಇಲ್ಲಿ ಆಗಿದ್ಯಾ ಇಲ್ವಾ? ಇಲ್ಲಿ ಏಟು ಬಿದ್ದಿದೆ. ತೋರಿಸಿ, ಇಲ್ಲಿ ಮಾರ್ಕ್ ಆಗಿದ್ಯಾ? ಇಲ್ಲ, ಅದು ಒಳಗಡೆ ಪೇನ್ ಆಗ್ತಾ ಇದೆ. ಅದು ಬೋನಿಗೆ ಏಟು ಬಿದ್ದಿದೆ. ನಮ್ಮ ಅಮ್ಮಗೆ ಇಲ್ಲಿ. ನಾನು ಅದೇ ಯೋಚನೆ ಮಾಡ್ತೀನಿ. ಅಲ್ಲ ಇಲ್ಲೆಂಗ್ ಮಾರ್ಕ್ ಆಯ್ತು ನಿಮ್ಗೆ? ಹೆಲ್ಮೆಟ್ ಹಿಂಗ ಹೆಲ್ಮೆಟ್ ಹಾಕೊಂಡಿಲ್ಲ, ಇದು ಟಚ್ ಆಗಿದೆ ಅನ್ಸುತ್ತೆ. ಗೈಸ್ ದಿಸ್ ಈಸ್ ವೆರಿ ಡಿಸ್ರೆಸ್ಪೆಕ್ಟ್ಫುಲ್. ಸ್ಯಾಮ್ ಸಮೀರ್ ಅಪ್ಪ ಅಮ್ಮ ಆಗಿ ಇವರು ಬೈಕಲ್ಲಿ ಹೋಗಿ ಬಿದ್ದು ಬಂದ್ರೆ ಇವ್ರು ನನ್ನ ಕಾರ್ ಹೆಂಗ್ ಕೊಡ್ಸೋದು? ಕಾರ್ಗೆ ಇದಕ್ಕೇನ್ ಸಂಬಂಧ? ನಮ್ಮ ಅಪ್ಪ ತುಂಬಾ ಸ್ಪೀಡ್ ಓಡಿಸ್ತಾರೆ ಗೈಸ್.
ನಾನು 10 ಸಲ ಹೇಳ್ಬಿಟ್ಟಿದ್ದೀನಿ ನಿಮಗೆ, ನಿಧಾನಕ್ಕೆ ಹೋಗ್ರಿ ತಪ್ಪು ಪಪ್ಪ, ಹೊಸ ಗಾಡಿ ಅದನ್ನು ಸೋನುದು ಬಿದ್ದು ಬಂದಿರೋದು. ಸೋನು ಎಲ್ಲಿ ಗಾಡಿ ಎತ್ಕೊಡೋದು ನೋಡಿಲ್ಲ ಸೋನು? ಹೇಳೂ ಇಲ್ಲ ನಾವು ಒಳಗೆ. ಬೆಳಗ್ಗೆ ಟೆನ್ಷನ್ ಆಗ್ತಲ್ಲ. ಸೈಡ್ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ನೀಟಾಗಿ ತೊಳೆದ್ಬಿಟ್ಟು ಪಾಲಿಶ್ ಇದೆಯಲ್ಲ ಅಷ್ಟೆಲ್ಲ ಯಾವಾಗ ಮಾಡಿದ್ರಿ? ಎಷ್ಟು ಭಯ ಆಯ್ತಳು ನೋಡಿ. ನನ್ ಗಾಡಿ ಟಚ್ ಆದಾಗ್ಲೂ ನಮ್ಮ ಅಪ್ಪ ಇಷ್ಟೆಲ್ಲ ಮಾಡಲ್ಲ. ಬೆಳಗ್ಗೆ ಹೋಗಳಲ್ವಾ, ನನ್ ಗಾಡಿ ಟಚ್ ಆದಾಗ ಇವತ್ತು ಹಿಂಗ್ ಕ್ಲೀನಿಂಗ್ ಮಾಡಿ ವೈಪಿಂಗ್ ಮಾಡಿ ಮುಚ್ಚಿಡಕ್ ಟ್ರೈ ಮಾಡಿದೀರಾ? ಅದು ಬ್ಲಾಕ್ ಕಲರ್ ಆಗಿದೆಯಲ್ಲ, ಹಿಂಗ್ ಬಿದ್ದ ತಕ್ಷಣ ಸೈಡ್ ಇರ್ತದ ನೋಡು, ಅದು ಸ್ಕ್ರಾಚ್ ಕೆರೆದಂಗೆ ಆಗಿತ್ತು. ಇನ್ ಬೆಳಗ್ಗೆ ಯಾಕೆ ಸುಮ್ಮನೆ ಅಂತ ಹೇಳಿ ಎಷ್ಟು ಭಯ ಆಯ್ತಳು ನೋಡಿ ನಮ್ಮ ಅಕ್ಕ. ಶೂಸ್ ಪಾಲಿಶ್ ಆ ಬ್ಲಾಕ್ ಕಳ್ಸಿದಾರೆ ಗೊತ್ತಾಗ್ದಿರೋ ತರ. ಈಗ ಮಳೆ ಗಿಳೆ ಬಂದ್ರೆ ಪಾಲಿಶ್ ಇಳ್ದೋದ್ರೆ ನಮ್ಮ ಅಕ್ಕ ಟೆನ್ಷನ್ ಆಗ್ಬಿಡ್ತಾಳೆ. ಅಯ್ಯೋ ಇದಿಲ್ಲಿ ನಿಂತಿತ್ತಲ್ಲ, ಯಾರು ಬೀಳ್ಸ್ಬಿಟ್ರು ಅಂತ. ಹುಷಾರಾಗಿ ಓಡಿಸ್ಬೇಕಪ್ಪ, ನೀವ್ಯಾಕಪ್ಪ? ನಿಧಾನಕ್ಕೆ ಹೋಗಿದ್ದು ಕಡಿಮೆ ಇತ್ತು ಅದ್ರಲ್ಲಿ. ಬ್ಲೋ ಆಯ್ತು, ಸಿಗ್ನಲ್ ಕಡೆ ಬಿತ್ತು, ಮೂರಾಯ್ತು. ಅಲ್ಲಿ ಗಾಡಿ ಕಾರ್ ನಿಲ್ಸುತ್ತಾರ, ನಾನು ಬಸ್ ಇತ್ತು. ಈಗ ಟರ್ನಿಂಗ್ ಅಲ್ಲಿ ಮರಳು ಜಾಸ್ತಿ ಇದೆ ಅಲ್ಲಿ. ನೀವಿಬ್ರು ಸ್ವಲ್ಪ ಬಸ್ಸಲ್ಲಿ ಓಡಾಕ್ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ, ವೈರ್ ಬಿದ್ದಿತ್ತು. ಆಟೋಲ್ ಓಡಾಡಿ ಸ್ವಲ್ಪ ದಿನ. ಅಲ್ಲ ಹೋಗಿ ಸ್ಪೀಡ್ ಹಾಕೋಣ ಅಷ್ಟೇ, ಬೇರೆ ಸ್ಪೀಡಲ್ಲಿ ಓಡಿಸಿದ್ದೀರಾ ನೀವು ಪಾಪ? ನಾನು ಸ್ಪೀಡ್ ಓಡಿಸು ವಯಸ್ಸಲ್ಲಿ ಕಾರ್ ಹಂಗೆ ಓಡಿಸೋದು. ಅವತ್ತಾಗೆ ನಿನ್ ಕಾರ್ ಹಂಗೆ ಸ್ಪೆಕ್ಸ್ ಹಾಕಿದ್ರು 4 ಕಣ್ಣಾದ್ರೂ ಸ್ಪೀಡಾಗಿ ಹೋಗ್ತಾರ. ಗೈಸ್, ನನ್ನ ಫ್ರೆಂಡ್ ಒಬ್ರಿಗೂ ಹಿಂಗೆ ರೋಡ್ ಇಂದ ಪ್ರಾಬ್ಲಮ್ ಆಗಿರೋದು. ರೋಡ್ ಸರಿ ಇಲ್ಲ ಅಂತ ಆಕ್ಸಿಡೆಂಟ್ ಆಗಿ ಬಿದ್ದು ಕಾರ್ ಡ್ಯಾಮೇಜ್ ಆಗಿರೋದು. ನಾವಿಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿನೂ ನಮ್ಮ ಅಪ್ಪ ಅಮ್ಮ ಒಂದು ಸೇಫ್ ರೋಡ್ ಓಡಾಡಕ್ಕಾಗಲ್ಲ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇದೀನಿ. ಭಗವಂತ ಏನೋ ಸಣ್ಣ ಪುಟ್ಟೆಲ್ಲ ಆಯ್ತು. ಅದು ಹೋಗ್ಬಿಡು, ಮೊನ್ನೆ ಮಮ್ಮಿ ಬಿದ್ದು ಬಂದಿರೋದು ನಾನಿದ್ದೆ. ಅಲ್ಲ, ಇವರು ತಿಂಗ್ಳಿಗೊಂದ್ಸರಿ ಬೀಳ್ತಾರಲ್ಲಪ್ಪ ಇವರು. ನನ್ನ ಮೇಲೆ ಬಿಡು. ನಾನ್ ಬಿದ್ದಿಲ್ಲಪ್ಪ, ಅವ್ರು ಬಿಡಿಸಿದ್ದು. ಆಯ್ತಾ, ನಾನೇ ಬಿಡಿಸಿದ್ಲಿ. ಈ ಮೊನ್ನೆ ನೀನ್ ಬಿದ್ದು ಬಂದಲ್ಲ, ಅವತ್ತು ಅದು ಯಾರ ಮೇಲೆ ಹೇಳ್ತೀಯ? ನಾನ್ ಏನ್ ಹೇಳ್ದೆ ಇವಾಗ? ನಾವೇನೋ ನೋಡಿದ್ರೆ ನಂಗೆ ಗೊತ್ತಾಗೋದು. ಗಾಯದ ಮೇಲೆ ಕೈ ಹಾಕ್ತವ್ರ ಅಪ್ಪ. ನೋಡಿದ್ರೆ ನೀನೇನು ಹೊಸ ನೋಟ್ ಬುಕ್ ಬಂದಿದೆ ನನಗೆ ಗಿಫ್ಟ್. ನನ್ನ ಟು ಡೂ ಲಿಸ್ಟ್ ಬರೆಯೋಕ್ಕೆ. ನಮ್ಮ ಅಪ್ಪ ಅಮ್ಮ ಬಿದ್ದು ಬಂದಿರೋದು ನೋಡ್ತಾ ಇದ್ರೆ ಐ ಶ್ಯೂರ್ಲಿ ಫೀಲ್ ಐ ಶುಡ್ ರಿಯಲಿ ಬೈ ಅ ಕಾರ್ ನಾವು. ನಮ್ಮ ಅಪ್ಪ ಅಮ್ಮಂಗೆ ಅವ್ರು ಓಡಾಡ್ತಾನೆ ಇರ್ತಾರೆ, ಸೇಫಾಗಿ ಓಡಾಡಲ್ಲ. ಬೈಕು ಭಯ ಆಗೋಯ್ತು ನಂಗೆ ಒಂದು ಸೆಕೆಂಡ್. ಅವ್ರು ಹೇಳ್ಬೇಕಾದ್ರೆ ನಾನು ಇಮ್ಯಾಜಿನ್ ಮಾಡ್ತಿದ್ದೆ ಹೆಂಗೆ ಬಿದ್ದಿರ್ಬೋದು, ಏನು ಸೀರಿಯಸ್ ಆಗಿದ್ದಾರೆ ಏನು ಕತೆ, ಜಾಸ್ತಿ ಆಗಿದ್ದಾರೆ ಏನು ಕತೆ ಅಂತ. ಸೈನ್ಸ್ ಸ್ಟೂಡೆಂಟ್ ಅಲ್ವಾ, ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ತೀನಿ. ನೋಡೋಣ ಆದಷ್ಟು ಬೇಗ ನಮ್ಮ ಅಪ್ಪ ಅಮ್ಮಗೊಂದು ಕಾರ್ ತೊಗೊಳ್ಳೋಣ, ಸೊ ದ್ಯಾಟ್ ಅವ್ರು ಸೇಫಾಗಿ ಓಡಾಡಲಿ ಅಂತ. ಲೆಟ್ಸ್ ಗೋ. ಓಕೆ, ಅದು ಬಿಟ್ಟರೆ ಗೈಸ್, ನಾನು ಹೇಳ್ದಂಗೆ ಎನ್ನೇ ಬ್ಲಾಗಲ್ಲೂ ನೋಡಿದ್ರಿ, ತುಂಬ ಜನ ಮೆಸೇಜ್ ಮಾಡಿದ್ರಿ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ, ಏನಾಯಿತು, ಯಾಕೆ ಮೈಂಡ್ ಸರಿ ಇಲ್ವಾ ಹಂಗೆ ಅಂತ. ಸ್ವಲ್ಪ ಸ್ಟ್ರೆಸ್ಸಲ್ಲಿ ಓಡಾಡ್ತಾ ಇದ್ದೀನಿ. ನನ್ನೆಲ್ಲ ವಿಷನ್ ಬೋರ್ಡೆಲ್ಲ ತೆಗೆದ್ಬಿಟ್ಟೆ. ಸೊ ನೋಡಿ, ವಿಷನ್ ಬೋರ್ಡೆಲ್ಲ ತೆಗೆದ್ಬಿಟ್ಟೆ. ವಿಷನ್ ಬೋರ್ಡ್ ಸ್ಟ್ರೆಸ್ ಕೊಡೋಕೆ ಸ್ಟಾರ್ಟ್ ಮಾಡಿಬಿಡ್ತು. ಅಂದರೆ ನಾನು ಏನು ಮಾಡಿದ್ದೀನಿ ಅಂದರೆ, ವಿಷನ್ ಬೋರ್ಡ್ ಅಂದರೆ ಈ ವರ್ಷದ ಹಾಕಬೇಕು, ನಾನು ಇಡೀ ಜನ್ಮದ ಹಾಕ್ಬಿಟ್ಟಿದ್ದೀನಿ ಅಂದ್ಕೊಳ್ಳಿ. ಅದು ನೋಡಿದರೆ ಬೆಳಗ್ಗೆ ಎದ್ದ ತಕ್ಷಣ ಸ್ಟ್ರೆಸ್ಸು, ಅಯ್ಯಪ್ಪ ಇಷ್ಟೆಲ್ಲ ಮಾಡಬೇಕಾ, ಹೆಂಗೆ ಮಾಡೋದು ಅನ್ನೋ ಸ್ಟ್ರೆಸ್ಸು. ಅದಕ್ಕೆ ನಾನೇ ಕಾಮಾಗಿ ಸ್ವಲ್ಪ ಕಾಮ್ ಆ್ಯಂಡ್ ರಿಲ್ಯಾಕ್ಸ್ಡ್ ಆಗಿರೋಣ ಲೈಫಲ್ಲಿ ಅಂತ. ಅದು ಬಿಟ್ಟರೆ ಲೈಫ್ ಹೆಂಗೆ ಅಂದರೆ, ಒಂದು ಸಿಂಪಲಾಗಿ ನನ್ನ ಫ್ರೆಂಡ್ ಯಾವಾಗಲೂ ಹೇಳ್ತಿದ್ದ, ಮೋರ್ ದ ಮನಿ ಮೋರ್ ದ ಸ್ಟ್ರೆಸ್ ಅಂತ. ಅದು ಈಗ ಫೀಲ್ ಆಗ್ತಿದೆ. ಹೌದು, ನಾವೆಷ್ಟು ದುಡ್ಡು ಮಾಡ್ತೀವಿ ಅಷ್ಟೇ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಬಟ್ ಆಲ್ಸೋ ನನಗೆ ಬೇರೆ ಕಂಟ್ರಿಗೆ ಹೋಗಬೇಕು ಅಂತ ತುಂಬ ಫೀಲಿಂಗ್ ಇದೆ. ಬಟ್ ಇಲ್ಲಿ ಕಮಿಟ್ಮೆಂಟ್ಸು, ಇಲ್ಲಿ ತಲೆನೋವು, ಫ್ಯಾಮ್ಲಿ ಮತ್ತು ವರ್ಕು, ಅದು ಇದು ಎಲ್ಲ ನನ್ನ ಹಿಂಗೆ ಹಿಡಿದ್ಬಿಟ್ಟಿದೆ. ನಂಗೆ ಅದು ಒಂಥರ ಫೀಲಿಂಗ್ ಇತ್ತು, ಏನಪ್ಪ ಲೈಫಲ್ಲಿ ನಾನು ಎಲ್ಲೋ ಹೋಗೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಸ್ಟ್ರೆಸ್ ಮಾಡ್ಕೊಂಬಿಟ್ಟಿದ್ದೀನಿ ಲೈಫು. ಈಗ ನಂದು ಈಗ ಸೈಟ್ದೇನೋ ನಡೀತಾ ಇದೆ, ಮತ್ತು ಈಗ ನನ್ನ ಫ್ಯಾಮ್ಲಿ ಜೊತೆ ನಾನು ಎಲ್ಲೋ ಹೋಗಬೇಕು, ಮತ್ತು ಏನೇನೋ ಬೇರೆ ಕಮಿಟ್ಮೆಂಟ್ಸು, ಪ್ರಮೋಷನ್ಸ್ ಇದೆ. ಸೊ ತುಂಬ ಸ್ಟಕ್ ಆಗಿಬಿಟ್ಟಿದ್ದೀನಿ ನಾನು ಫೀಲಿಂಗು. ಅದರಿಂದ ನಾನು ಆಚೆನೇ ಹೋಗೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಆಲ್ಸೋ ಒಂದು ಪ್ರಾಪರ್ ವ್ಲಾಗ್ ಮಾಡಬೇಕು ಅನ್ನೋ ಫೀಲಿಂಗೇ ಬರ್ತಾ ಇರಲಿಲ್ಲ. ಫುಲ್ ಸ್ಟಕ್ ಫೀಲಿಂಗಲ್ಲಿದ್ದೀನಿ. ಸೊ ಅದಕ್ಕೆ ಎವ್ರಿಥಿಂಗ್ ಈಸ್ ಗೋಯಿಂಗ್ ರೈಟ್, ಡೋಂಟ್ ವರಿ, ಐ ಆಮ್ ಫೈನ್. ನೌ ಐ ಆಮ್ ಬ್ಯಾಕ್. ಅದಕ್ಕೆ ನನ್ನ ರೊಟೀನ್ ಎಲ್ಲ ಸ್ಟಾರ್ಟ್ ಮಾಡಿ, ಜಿಮ್ ಎಲ್ಲ ಸ್ಟಾರ್ಟ್ ಮಾಡಿ, ಐ ಆಮ್ ಬ್ಯಾಕ್ ಟು ಮೈ ಟ್ರ್ಯಾಕ್. ಸೊ ಅದನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ನನಗೆ
ನನಗೇನೇ ಆದರೂ ಮೆಸೇಜ್ ಮಾಡ್ತಿರಲ್ಲ, ಚೆಕ್ ಮಾಡ್ತಿರಲ್ಲ ನನ್ನ, ಅದು ನಂಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆದಷ್ಟು ಬೇಗ ಸ್ಟೇಯಿಂಗ್ ಇನ್ ವಿಲ್ಲಾ ವಿತ್ ಫ್ಯಾಮ್ಲಿ ಆಗ್ತಿದೆ. ನಾಳೆ ಹೊರಡ್ತಿದ್ದೀವಿ ನಾವು. ಸೊ ನಾಳಿದ್ದು ಹೊರಡ್ತಾ ಇದ್ದೀವಿ. ಸೊ ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಲವ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ನಾನು ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ. ಟೇಕ್ ಕೇರ್. ಗುಡ್ ನೈಟ್. ಏನು ತೊಂದರೆ ಪ್ರೀತಿ ಮಾಡಲು ಒಳ್ಳೆ ಹುಡುಗ